मानो जश्न के काबे में आ रहे हैं अभी। ಸಿಂಧನೂರು ತಾಲೂಕಿನ ಗೋನ್ನವಾರ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರ ಆರಾಧ್ಯ ದೈವ ಶ್ರೀ ಅಬ್ಬಾಸ್ ಅಲಿ ತಾತನವರ 6ನೇ ದಿನದ ಸವಾರಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. 2002ಕ್ಕೆ ಗ್ರಾಮಕ್ಕೆ ಬಂದ ತಾತನವರು ಭಕ್ತರ ಸಮ್ಮುಖದಲ್ಲಿ ಮತ್ತು ತಂದೆಯ ಮಾರ್ಗದರ್ಶನದಲ್ಲಿ ಅಬ್ಬಾಸ್ ಅಲಿ ದೇವಸ್ಥಾನದ ಸೇವಕನಾಗಿ ಸೇವೆ ಶುರು ಮಾಡಿದರು. ಅಂದಿನಿಂದ ಸಂತ ಗಫೂರ ತಾತ ಎಂದು ಖ್ಯಾತಿಯಾದರು. ಭಕ್ತರು ಅಬ್ಬಾಸ್ ಅಲಿ ತಾತ ಎಂದು ಕರೆದರು. ಗ್ರಾಮಸ್ಥರ ಸಹಕಾರದಿಂದ ಅಬ್ಬಾಸ್ ಅಲಿ ದರ್ಗಾ ಪ್ರಗತಿ ಕಂಡಿತು. ಪ್ರತಿದಿನ ನೂರಾರು ಭಕ್ತರು ಇಲ್ಲಿಗೆ ಬರುತ್ತಾರೆ. ವಿಶೇಷವಾಗಿ ಇಲ್ಲಿ ಅಮಾವಾಸ್ಯೆ ಆಚರಿಸಲಾಗುತ್ತೆ. ಇಲ್ಲಿ ನಡೆಯುವ ಮೊಹರಂ ರಾಜ್ಯದಲ್ಲಿಯೇ ವಿಶೇಷ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸುಕ್ಷೇತ್ರ ಗೋನ್ನವಾರ ಗ್ರಾಮದ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಕೇಂದ್ರವಾದ ಗೋನ್ನವಾರ ಸದ್ಗುರು ಅಬ್ಬಾಸ್ ಅಲಿ ದೇವರಿಗೆ ಈ ಸಲ ಮೊಹರಂ ಪ್ರಯುಕ್ತ ಭಕ್ತರು ಬಂಗಾರದ ಮುಖ ಮಾಡಿಸಿದ್ದಾರೆ. ಈ 6ನೇ ದಿನದ ಸವಾರಿ 30ನೇ ವರ್ಷದ ಮೊಹರಂ ಆಚರಣೆ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಿಂದ ಭಕ್ತರು ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ, ಸಂಸದ ರಾಜಶೇಖರ್ ಹಿಟ್ನಾಳ್, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ಹಾಲಿ ಶಾಸಕ ಹಂಪನಗೌಡ ಬಾದರ್ಲಿ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಅಬ್ಬಾಸ್ ಅಲಿ ತಾತನವರ ಆಶೀರ್ವಾದವನ್ನ ಪಡೆದುಕೊಂಡು ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಗಫೂರ್ ತಾತನವರು ಮಾಡಿದ ಹಾಜಿ ಮಲಂಗ ದೇವರ ದರ್ಶನದಿಂದ ವೈರಾಗ್ಯರಾಗಿ ಗೋನ್ನವಾರಕ್ಕೆ ಬಂದು ತಂದೆ ಪೂಜಿಸುತ್ತಿದ್ದ ಅಬ್ಬಾಸ್ ಅಲಿ ದೇವರನ್ನ ಭಕ್ತರ ಸಹಕಾರದಿಂದ ಅಭಿವೃದ್ಧಿ ಮಾಡಿರುವೆ. ನಾನು ಅಬ್ಬಾಸ್ ಅಲಿ ದೇವರ ಕುದುರೆಯಾಗಿದ್ದು ದರ್ಗಾದಲ್ಲಿ ಕುಳಿತು ಹೇಳುವ ಉಪದೇಶ ಭಕ್ತರಿಗೆ ಇಷ್ಟವಾಗುತ್ತೆ. ಭಕ್ತರು ನಂಬಿದಂತೆ ನಾನು ದೇವರ ಸೇವೆ ಮಾಡುತ್ತಿದ್ದೇನೆ ಎಂದು ಹೇಳಿದರು. 6ನೇ ದಿನದ ಸವಾರಿಯಲ್ಲಿ ದೇಶದ ಹಾಗೂ ಮಳೆ ಬೆಳೆಯ ಬಗ್ಗೆ ದೇವರ ಹೇಳಿಕೆ ನಡೆಯಿತು. ವರದಿ ಸೈಯದ್ ಸಿಂಧನೂರು.